ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಟಿಪ್ ನಂಬರ್ 1 ಬಂದುಬಿಟ್ಟು, ನಾವು ಹಾಲನ್ನು ಕಾಯಿಸುವಾಗ ಅದು ಎಲ್ಲ ಆ ಪಾತ್ರೆ ಮೇಲೆ ಉಕ್ಕಿಬಿಟ್ಟು ಅದ್ರ ಕೆನೆ ಎಲ್ಲ ಪಾತ್ರೆಗೆ ಮೆತ್ಕೊಂಡು ಮೆರೂನ್ ಕಲರ್ ಬಂದುಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾವು ಹಾಲನ್ನು ಕಾಯಿಸುವ ಮೊದಲು ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆಯನ್ನು ಸ್ವಲ್ಪ ಆ ಪಾತ್ರೆಗೆ ಅಂಟಿಸ್ಬಿಟ್ಟು ಮತ್ತು ನಾವು ಹಾಲನ್ನು ಕಾಯಿಸೋದ್ರಿಂದ ನಮಗೆ ಹಾಲಿನ ಕೆನೆ ಪಾತ್ರೆಗೆ ಅಂಟುವುದಿಲ್ಲ ಮತ್ತು ಆ ಮೆರೂನ್ ಕಲರ್ ಥರ ಬಂದು ಹಾಲಿನ ಪಾತ್ರೆ ಸೀದೋಗ್ದಿರ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಈ ರೀತಿ ಹಾಲನ್ನು ಕಾಯಿಸುವ ಮೊದಲು ಸ್ವಲ್ಪ ತುಪ್ಪವನ್ನು ಆ ಪಾತ್ರೆಗೆ ಹಚ್ಚೋದ್ರಿಂದ ನಮಗೆ ಹಾಲಿನ ಕೆನೆ ಅದಕ್ಕೂ ಮೆತ್ಕೊಳ್ದಿರೋ ಇರುತ್ತೆ. ಹಾಲು ಕೂಡ ತುಂಬ ಟೇಸ್ಟಿಯಾಗೇ ಇರುತ್ತೆ. ಟಿಪ್ ನಂಬರ್ 2, ನಾವು ಟೊಮೆಟೊವನ್ನು ಜಾಸ್ತಿ ತರ್ತಾ ಇರ್ತೀವಿ. ಕಡಿಮೆ ರೇಟ್ ಇದ್ದಾಗ ಕೆಜಿಗಟ್ಟರೆ 5 kg 10 kg ಈ ರೀತಿ ತರ್ತಾ ಇರ್ತೀವಿ. ಅದು ಬೇಗ ಹಣ್ಣಾಗಿಬಿಟ್ಟು ಕೊಳ್ತೋಗ್ತಾ ಇರುತ್ತೆ. ಆ ರೀತಿ ಕೊಳ್ತೋಗ್ಬಾರ್ದು ಅಂದರೆ ನಾವು ಫ್ರಿಜ್ಜಲ್ಲಿ ಇಡೋವಾಗ ಈ ರೀತಿ ಟೊಮೆಟೊವನ್ನು ರಿವರ್ಸಲ್ಲಿ ಇಟ್ಬಿಟ್ಟು ಒಂದು ಟಿಶ್ಯೂ ಪೇಪರನ್ನು ಹಾಕಿ ಅದ್ರ ಮೇಲೆ ಬಾಕ್ಸ್ ಒಳಗಡೆ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಅದ್ರ ಮೇಲೆ ಈ ರೀತಿ ರಿವರ್ಸನ್ನು ಇಡೋದ್ರಿಂದ ಬೇಗ ಹಣ್ಣಾಗ್ದಿರ ಕೊಳ್ತೋಗ್ದಿರ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾವು ಜಾಸ್ತಿ ಟೊಮೆಟೊ ತನ್ನೋವಾಗ ಈ ರೀತಿ ಈ ಟಿಪ್ಪನ್ನು ನೀವು ಯೂಸ್ ಮಾಡೋದ್ರಿಂದ ಬೇಗ ಹಣ್ಣಾಗ್ದಿರ ಕೊಳ್ತೋಗ್ದಿರ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೇ ಇರುತ್ತೆ. ನಿಮಗೆ ಈ ಟಿಪ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 3, ನಾವು ಚಾರ್ಜರ್ ವೈರ್ಗಳನ್ನು ಈ ರೀತಿ ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ಟಿರ್ತೀವಿ. ಅದು ಮತ್ತೆ ನಮ್ಗೆ ಸಿಗಬೇಕಂದ್ರೆ ತುಂಬಾ ಕಷ್ಟಪಡ್ತೀವಿ, ಹುಡ್ಕೋಕ್ಕೆ ಆಗದಿರ. ಮತ್ತು ಈ ರೀತಿ ಇಟ್ಟರು ಕೂಡ ಅದು ನೋಡೋದಕ್ಕೆ ಕೂಡ ಚೆನ್ನಾಗಿರಲ್ಲ. ಆ ರೀತಿ ಇದ್ದಾಗ ನಾವು ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು ಅಂತ ತೋರಿಸಿದ್ದೀನಿ. ಈ ರೀತಿ ವೈರನ್ನು ಸಪ್ರೇಟ್ ತೆಗೆದ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿಬಿಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ಫೋಲ್ಡ್ ಮಾಡಿ ರಬ್ಬರನ್ನು ಹಾಕಿರ್ತೀವಲ್ಲ, ಅದೇ ರಬ್ಬರನ್ನು ಪ್ಲಗ್ಗಿಗೂ ಸೇರಿಸಿ ರಬ್ಬರ್ ಹಾಕ್ಕೊಂಡು ಎಲ್ಲಾದರೂ ಒಂದು ಬಾಕ್ಸಲ್ಲೇ ಎತ್ತಿಡೋದ್ರಿಂದ ನಮಗೆ ಚಾರ್ಜರ್ ವೈರು ಮತ್ತು ಅದ್ರ ಪ್ಲಗ್ಗು ನಮಗೆ ಬೇಗ ಸಿಗುತ್ತೆ. ಮತ್ತು ಅದನ್ನು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಿರ ಇರ್ತೀವಿ, ತುಂಬ ಬೇಗ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಪು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ ರೀತಿ ಇಡೋದ್ರಿಂದ ನಮಗೆ ಟೈಮು ವೇಸ್ಟ್ ಆಗೋದಿಲ್ಲ. ಚಾರ್ಜರ್ ವೈರ್ಗಳು ನೋಡೋದಕ್ಕೆ ಅಸಹ್ಯವಾಗಿ ಇರೋದಿಲ್ಲ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಒಂದು ಸರಿ ಟ್ರೈ ಮಾಡಿ ನೋಡೋಣ. ಟಿಪ್ ನಂಬರ್ 4, ನಾವು ಕುಂಕುಮವನ್ನು ಜಾಸ್ತಿ ಇಟ್ಕೊತಾ ಇರ್ತೀವಿ. ಹಣೆ ಮೇಲೆ ಇಡೋದ್ರಿಂದ ನಮಗೆ ಒಂಥರ ಅಲರ್ಜಿ ಆಗಿಬಿಟ್ಟು ಇಚ್ಚಿಂಗ್ ಆಗಿರುತ್ತೆ ಮತ್ತು ಗಾಯ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದಂದ್ರೆ ನಾವು ಕುಂಕುಮ ಇಡೋವಂಥ ಜಾಗದಲ್ಲಿ ವ್ಯಾಸ್ಲೈನನ್ನು ಹಚ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಡೋದನ್ನೇ ನಮಗೆ ಗಾಯ ಆಗಲಿ ಇಚ್ಚಿಂಗ್ ಆಗಲಿ ಆ ರೀತಿ ಆಗದಿರ ಇರುತ್ತೆ. ಮತ್ತು ಇನ್ನೊಂದು ಟಿಪ್ ಕೂಡ ತೋರಿಸ್ತೀನಿ. ನಾವು ವ್ಯಾಸ್ಲೈನ್ ಇಲ್ಲ ಅಂದಾಗ ಲಿಪ್ ಬಾಮ್ ಹಚ್ಕೊತಾ ಇರ್ತೀವಲ್ಲ ಲಿಪ್ಸ್ಗೆ, ಆ ಲಿಪ್ ಬಾಮ್ ಕೂಡ ನಾವು ಈ ರೀತಿ ಇಟ್ಕೊಂಡು ಕುಂಕುಮವನ್ನು ಇಟ್ಕೋಬೋದು. ಇಲ್ಲ ನಾವು ಇವ್ಯಾವು ಬೇಡ ಅನ್ನೋದಿದ್ರೆ ಈ ರೀತಿ ಒಂದು ಚಾಂದನ್ನು ತಗೊಳ್ಳಿ. ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಕೂಡ ಚಾಂದ್ ಅಂದರೆ ಕೊಡ್ತಾರೆ. ಈ ರೀತಿ ಲಿಪ್ಸ್ಟಿಕ್ ಥರ ಇರುತ್ತೆ. ಆ ಚಾಂದನ್ನು ನಾವು ಇಟ್ಕೊಂಡು ಕುಂಕುಮ ಇಡೋದ್ರಿಂದ ನಮಗೆ ಗಾಯನೇನೂ ಆಗೋದಿಲ್ಲ. ಒಂದೊಂದು ಟೈಮಲ್ಲಿ ನೀವು ಕುಂಕುಮ ಹಿಡ್ದಿರಿದ್ರೂ ಈ ಚಾಂದ್ ಒಂದು ಇಟ್ಕೊಂಡ್ರೆ ಸಾಕು, ಕುಂಕುಮ ಟೈಪೇ ಕಾಣಿಸುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು ಈ 3 ಟಿಪ್ಸಲ್ಲಿ ಯಾವ ಟಿಪ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ನಮ್ಗೆ ಗಾಯ ಆಗುತ್ತೆ ಅನ್ನೋರು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ನಾವೇನಾದರೂ ಮಸಾಲ ಸಾಂಬಾರು ಆಗಿರ್ಬೋದು, ಕರಿ ಮಾಡುವಾಗ ಉಪ್ಪೇನಾದರೂ ಜಾಸ್ತಿ ಆಗಿದಾಗ, ಇಲ್ಲಾಂದರೆ ಖಾರ ಏನಾದರೂ ಜಾಸ್ತಿ ಆದಾಗ ಒಂದೊಂದು ಟೈಮಲ್ಲಿ ನಾವು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾಯಿರ್ತೀವಿ, ಇಲ್ಲಾಂದರೆ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿರ್ತೀವಿ. ಇವೆಲ್ಲ ಹಾಕೋದಕ್ಕೆ ನಮ್ಗೆ ಟೈಮ್ ಇಲ್ಲ, ಬೇಗ ನಮಗೆ ಸಾಂಬಾರು ಆಗಬೇಕು, ಖಾರ ಕಡಿಮೆ ಆಗಬೇಕು ಅಂದಾಗ ನಿಂಬೆ ರಸವನ್ನು ಸ್ವಲ್ಪ ಒಂದು ಅರ್ಧ ನಿಂಬೆ ರಸವನ್ನು ಈ ರೀತಿ ಹಿಂಡಿಬಿಟ್ಟು ಹಾಕ್ಬಿಟ್ರೆ ನಮಗೆ ಖಾರ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ನಾವು ಇವೆಲ್ಲ ಏನು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಬಿಡಿ, ಖಾರ ತುಂಬ ಚೆನ್ನಾಗಿ ಕಡಿಮೆ ಆಗಿಬಿಡುತ್ತೆ. ಟಿಪ್ ನಂಬರ್ 6, ನಾವು ಚಾರ್ಜರನ್ನು ಈ ರೀತಿ ಪ್ಲಗ್ಗೆ ಹಾಕ್ಬಿಟ್ಟು ಬಿಟ್ಟಿರ್ತೀವಿ. ಆ ಚಾರ್ಜರ್ ವೈರು ಕೆಳಗಡೆವರೆಗೂ ಇರುತ್ತೆ. ಅದೇನೋ ಚಿಕ್ಕ ಮಕ್ಳು ಏನಾದ್ರು ಇಟ್ಕೊಂಡ್ರೆ ಶಾಕ್ ಹೊಡೆಯೋದು ಅದೆಲ್ಲ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದಂದ್ರೆ ಒಂದು ಸ್ವಲ್ಪ ಚಾರ್ಜರ್ ವೈರ್ ಪಕ್ಕದಲ್ಲೇ ನಾವು ಸ್ವಿಚ್ ಬಾಕ್ಸ್
ಪಕ್ಕದಲ್ಲಿ ಒಂದು ಡಬಲ್ ಟೇಪ್ ಪ್ಲಾಸ್ಟರನ್ನು ಅಂಟಿಸಿಬಿಟ್ಟು ಈ ರೀತಿ ಇಟ್ಬಿಟ್ರೆ ನಾವು ಆ ಪ್ಲಾಸ್ಟರ್ಗೆ ಈ ರೀತಿ ವೈರನ್ನು ಸುಟ್ಬಿಟ್ಟು ನಾವು ಮೇಲಕ್ಕೆ ಎತ್ಬಿಟ್ರೆ ಅದು ಮಕ್ಕಳಿಗೆ ಸಿಗೋದಿಲ್ಲ ಮತ್ತು ಅವರು ವೈರ್ ಮುಟ್ಕೊತಾರೆ, ಶಾಕ್ ಹೊಡಿತಾರೆ ಅಂತ ನಮಗೆ ಭಯದ ಕೂಡ ಇರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.